ಬರ್ತಾರೆ ಗೋಣ ಜಂಬು ಹೋರಿ ಬರ್ತಾರೆ ಯಾರು ಕೇಳೋರಿಗ ಅಕ್ಕ ತಿಂಬಾನೆ ಎಲ್ಲ ಅಮ್ಮಿ ಮತ್ತು ಜೋರ ಅಂತ ಇದ್ದಾರಲ್ಲ ಏನು ನಾನು ಕಪ್ಪೆಯ ಒಂದು ಕಪ್ಪೆ ನೀನೇನು ಹಿಂದಿನ ಜನದಲ್ಲಿ ಕಪ್ಪೆಯಾಗಿ ಹುಟ್ಟಿರ್ತೀಯ. ಹೌದು ನಿನ್ನ ಅಪ್ಪನ ಕಪ್ಪೆ ಆಗಿದ್ದೀಯ. ನೀನೇ ವಟ 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 ಮಾಡ್ತಾ ಇದ್ದಲ್ಲ, ನಾವು ಹಾಗೆ ಮಾಡಿದ್ದ. ನಿಮ್ಮ ಊರಿಯನ್ನು ಮಾತಾಡ್ತಾರೆ, ನಿಮ್ಮ ಊರಿಯನ್ನು ಮಾತಾಡ್ತಾರೆ ಗೋಣ ಜಂಬು ಹೋರಿ ಬರ್ತಾರೆ. ನಾನು ಮನ ಯಜಮಾನ ಗೊತ್ತಾಯ್ತು. ಯಜಮಾನ ಕೊಟ್ಟು ಆ ಬೀಸ್ ಕೈ ನನ್ನ ಹತ್ರವೇ ಇರೋದು. ಇನ್ನು ಕೆಲವು ದಿವಸ ನಮ್ಮಲ್ಲಿಗೆ ಬರ್ತದೆ. ನನಗೊಂದು ಆಶೀರ್ವಾದ ಮಾಡಿ ಅಜ್ಜಿ. ದೇವರು ಒಳ್ಳೇದು ಮಾಡಿ ಮಗ ಉತ್ತರ ಅಭಿವೃದ್ಧಿ ನಿಮ್ಗೂ ಅಲ್ಲೇ ಉಂಟಲ್ಲೇ ನಿಮ್ಗೂ ಎಂತದಲ್ಲಿರುವುದು ಮಾಡ್ಕೊಳ್ಳಿ. ಇವಳಿಗೆ ಹೇಗೆ ಆಶೀರ್ವಾದ ಮಾಡಿದ್ಯೋ ಅವಳಿಗೂ ಮಾಡ್ಬೋದಲ್ಲ. ಹಾಗಲ್ಲೇ ಕಾಲ್ ಮಾಡ್ಕೊಳ್ಳಿ. ನಂಗೆ ಮಾತಾಡ್ತಾರೆ ಅವನ ಚಪ್ಪು ಹೋಗಿ ಬರ್ತಾರೆ. ಯಾರು ಎತ್ಕೊಂಡು ವಿಶೇಷ ಗೊತ್ತುಂಟ ಅಮ್ಮ. ಏನ್ ಮಗ ಹುಡ್ತಾ ಇದೆಯಾ ಇವತ್ತು ಶ್ರೀಕಾಂತ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯೋ ಮನೆಯಲ್ಲಿಬ್ರು ಹೆಣ್ಮಕ್ಕಳು ಇರುವಾಗ ಬೇರೆ ನಮ್ಮ ಮನೆಗೆ ಹುಡುಕ ಬಂದ್ರೆ ಏನಾಗ್ತದೆ ಸರಿ ಹಿಂದೆ ಮುಂದೆ ಯೋಚನೆ ಮಾಡಿ ಅವರ ಮನೆಗೆ ಆಶ್ರಯ ಕೊಟ್ಟರೆ ಕೋಣ ಚಪ್ಪು ಹೋಗಿ ಬಬ್ಬಯ್ಯ. ಶ್ರೀಕಾಂತ ಮದುವೆಯಾಗಿಯೇ ಬರ್ತಾ ಇದ್ದಾನೆ. ಮದುವೆ ಆಗಿದ್ದಾನ ಮೊದಲೇ ಹೇಳಿದೆ. ಕೋಳಿ ಸಾಕಣೆ ಕೇಂದ್ರ ಇತ್ತು ಮತ್ತೆ ಓಡ್ತಾ ಇದ್ದಲ್ಲ ನೀನು. ಬರಪ್ಪ ಇಲ್ಲ ಇವ ಯಾರು ಅಂತ ಗೊತ್ತಾಗಲಿ. ಇವ್ರು ನಿಮ್ಮ ಅವರ ಹೆಸರು ಸಾಕೇತರಾಯ ಅಂದ್ರೆ ನಾನೇ. ಓ ಸೋಂಕೇತರಾಯರು ಹಾಗೆ ಮತ್ತೆ ಅವರಲ್ಲ ನರ್ಮದಾ ಗೋದಾವರಿ. ನೀರು ಮತ್ತು ಗೋದಿರವೆ. ನರ್ಮದಾ ಗೋದಾವರಿ. ನನ್ನ ಹೆಸರು ಮಾರುತಿ ಅಂತ. ಮಾರುತಿ ತ್ರೇತಾಯುಗದ ಮಾರುತಿಯಲ್ಲಿ ನೀಯಲ್ಲಿ ಏನು ಹೊಂದಾಣಿಕೆ ಉಂಟೇನ? ಹೆಸರಿಗೂ ಮನುಷ್ಯರಿಗೂ ಹೊಂದಾಣಿಕೆ ಇರುವುದಿಲ್ಲ, ಸಂಬಂಧ ಇರುವುದಿಲ್ಲ.